ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೆಪಿಎಸ್ಸಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ಬಹಳಷ್ಟು ಜನ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪೇಮೆಂಟ್ ಅನ್ನ ಯಾವ ರೀತಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೆ ಪೇಮೆಂಟ್ ಪೆಂಡಿಂಗ್ ಬಂದ್ರೆ ಏನ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ರೀತಿ ನೀವು ತಲೆ ಕೊಡಿಸ್ಕೋ ಅವಶ್ಯಕತೆ ಇದೆಯಲ್ಲ. ಪೇಮೆಂಟ್ ಪೆಂಡಿಂಗ್ ಬಂದ್ರೆ ನಿಮ್ಮ ಒಂದು ಅಮೌಂಟ್ ಡಿಡಕ್ಟ್ ಆಗಿದ್ರೆ, ಕಟ್ ಆಗಿದ್ರೆ ಅದು ಅಮೌಂಟ್ ಎಲ್ಲಿ ಹೋಗಲ್ಲ, ನಿಮಗೆ ವಾಪಸ್ ರಿಫಂಡ್ ಆಗುತ್ತೆ. ಪೆಂಡಿಂಗ್ ಅಂತ ಬಂದ್ರೆ ಅಮೌಂಟ್ ನೀವು ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗ್ಲಾರ್ದೇ ಪೆಂಡಿಂಗ್ ಅಂತ ಬಂದು ಅಮೌಂಟ್ ಕಟ್ ಆಗಿದ್ರೆ ಅಮೌಂಟ್ ಕೂಡ ರಿಫಂಡ್ ಮಾಡ್ತೀವಿ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅಮೌಂಟ್ ಎಲ್ಲಿ ಹೋಗೋದಿಲ್ಲ, ನಿಮಗೆ ರಿಫಂಡ್ ಆಗುತ್ತೆ 7 ವರ್ಕಿಂಗ್ ಡೇಸ್ ಅಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ. ಸೊ ಮತ್ತೊಂದ್ಸಲ ನೀವು ಪೇಮೆಂಟ್ ಅನ್ನ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಪೆಂಡಿಂಗ್ ಅಂತ ಯಾರ್ಯಾರಿಗೆ ಬರ್ತಾ ಇದೆ ಅಂತವರು ಪೇಮೆಂಟ್ ಇನ್ನೊಮ್ಮೆ ಮಾಡ್ಕೋಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಯಾರೆಲ್ಲ ಪೆಂಡಿಂಗ್ ಬಂದಿದೆ ಇನ್ನೊಂದ್ಸಲ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅದರಲ್ಲಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೋಸ್ಟ್ದು ಪೆಂಡಿಂಗ್ ಅಂತ ತೋರಿಸುತ್ತೆ ನೋಡಿ. ನಮ್ಮ ಮೈ ಅಪ್ಲಿಕೇಶನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರು, ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ ಹೆಸರು ಕೂಡ ಬಂದಿರುತ್ತೆ. ಮತ್ತು ಇಲ್ಲಿ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಪೆಂಡಿಂಗ್ ಅಂತಿದೆ ನೋಡಿ. ಈ ರೀತಿಯಾಗಿ ಬಂದಿರುತ್ತೆ. ಪೇಮೆಂಟ್ ಕಟ್ ಆಗಿರುತ್ತೆ, ಆದ್ರೂ ಕೂಡ ಇಲ್ಲಿ ಪೆಂಡಿಂಗ್ ಅಂತ ಬಂದಿರುತ್ತೆ. ಅಂತ ಸಮಯದಲ್ಲಿ ನೀವು ತಲೆ ಕೆಡಿಸ್ಕೋಬೇಡಿ, ಇನ್ನೊಂದ್ಸಲ ಪೇಮೆಂಟ್ ಅನ್ನ ಮಾಡಬೇಕು. ಇನ್ನೊಂದ್ಸಲ ಪೇಮೆಂಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಯಾವ ರೀತಿ ಒಂದು ಸರಿಯಾದ ವಿಧಾನದಲ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಎಷ್ಟು ಅಮೌಂಟ್ ಪಿ ಇದೆ ಅಂತ ಇಲ್ಲ ಡೀಟೇಲ್ಸ್ ಆಗಿ ತೋರಿಸುತ್ತೆ. ಈ ಕಡೆ ರೈಟ್ ಸೈಡ್ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಕೂಡ ಬಂದಿರುತ್ತೆ. ನಿಮ್ಮ ಒಂದು ಹೆಸರು, ಇಮೇಲ್ ಐಡಿ, ಮೊಬೈಲ್ ನಂಬರ್ ಎಲ್ಲ ಬಂದಿರುತ್ತೆ. ನೋಡಿಕೊಂಡು ಕೆಳಗಡೆ ಪೇ ನೌ ಅಂತಿದೆ ನೋಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ, ಪೇಮೆಂಟ್ ಪೇಜು ನೋಡಿ. ಈ ರೀತಿಯಾಗಿ ಬರುತ್ತೆ. CAC ಕಡೆಯಿಂದ ಈ ಒಂದು ಪೇಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ, ಚೂಸ್ ಪೇಮೆಂಟ್ ಮೆಥಡ್ ಅಂತ. ಇಲ್ಲಿ 2 ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿಜಿಟಲ್ ಸೇವಾ ಪೇ ವಿತ್ CAC ವ್ಯಾಲೆಟ್ ಅಂತ ಕೂಡ ಕೊಟ್ಟಿದ್ದಾರೆ. CAC ಇದ್ದವರು CAC ವ್ಯಾಲೆಟ್ ನಲ್ಲಿ ಏನು ಅಮೌಂಟ್ ಇರುತ್ತೆ ಆ ಒಂದು ಅಮೌಂಟ್ ಮುಖಾಂತರ ಇಲ್ಲಿ ಕೂಡ ಕಟ್ ಆಗುತ್ತೆ. ಮತ್ತೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಕೂಡ ನೀವು ಪೇ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಪೇ ವಿತ್ CAC ಅಂದ್ರೆ CAC ಅವರು ಅವರ ವ್ಯಾಲೆಟ್ ನಿಂದ ಕೂಡ ಪೇಮೆಂಟ್ ಅನ್ನ ಮಾಡಬಹುದು. CAC ಇದ್ದವರು. CAC ಇರ್ಲಾರ್ದವರು, ಸ್ಟೂಡೆಂಟ್ಗಳು ನೋಡ್ತಾ ಇದ್ದವರು CC ಅವೆನ್ಯೂ ಪೇ ಅಂತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. CC ಅವೆನ್ಯೂ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಲ್ಲರೂ ಕೂಡ ಇದರಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. CAC ಅವರು ಬಿಟ್ಟು ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತ ಬರುತ್ತೆ, ವೇಟ್ ಮಾಡಿ. CAC ಇ ಗವರ್ನೆನ್ಸ್ ಇಂಡಿಯಾ ಸರ್ವಿಸ್ ಲಿಮಿಟೆಡ್. ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI 3 ಇದೆ. ಆಲ್ಮೋಸ್ಟ್ ಮಂದಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದಾನೆ ಬಹಳಷ್ಟು ಜನ ಮಾಡ್ತಾರೆ. ಕೆಲವೊಬ್ರು ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ತಾರೆ. ಇಂಥ ಸಮಯದಲ್ಲಿ ಪೆಂಡಿಂಗ್ ಅಂತ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಇಂದ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪೆಂಡಿಂಗ್ ಅನ್ನ ಬರೋದಿಲ್ಲ. ಇಲ್ಲಿ ಭೀಮ್ UPI, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ವಾಟ್ಸ್ಆಪ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಯಾವ್ದನ್ನ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಪೇಮೆಂಟ್ ಅನ್ನ ಪೇಟಿಎಂ ಅನ್ನ ಮಾಡ್ಕೊಳ್ಳಿ ಅಥವಾ ಫೋನ್ ಪೇ ಅನ್ನ ಮಾಡ್ಕೊಳ್ಳಿ. 2 ಬೆಟರ್ ಆಪ್ಷನ್ಸ್ ಅಂತ ಹೇಳ್ಬೋದು. ಸರ್ವಿಸ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪೇಟಿಎಂ ಅಂತ ತಗೊಂಡಿದ್ದೀನಿ. ನೀವು ಪೇಟಿಎಂ ಅಥವಾ ಫೋನ್ ಪೇ ಅನ್ನ ಸೆಲೆಕ್ಟ್ ಮಾಡಿಕೊಂಡು UPI ನಂಬರ್ ಹಾಕಿ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಪೇಮೆಂಟ್ ಅನ್ನ ಮಾಡಿದ್ದೇನೆ. ಪೇಟಿಎಂ ಸೆಲೆಕ್ಟ್ ಮಾಡಿಕೊಂಡು UPI ಐಡಿ ಹಾಕಿ ಪೇಮೆಂಟ್ ಅನ್ನ ಮಾಡಿದ್ದೀನಿ. ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಬಂದಿದೆ. ಪೇಮೆಂಟ್ ರಿಸಿಪ್ಟ್ ಡೀಟೇಲ್ಸ್ ಕೂಡ ಇಲ್ಲಿ ಬಂದಿದೆ ನೋಡಿ. ಇದರಲ್ಲಿ ನಿಮ್ಮ ಫೋನ್ ನಂಬರು, ಇಮೇಲ್ ಐಡಿ, ಅಪ್ಲಿಕೇಶನ್ ಐಡಿ, ಟ್ರಾನ್ಸಾಕ್ಷನ್ ಐಡಿ, ರೆಫರೆನ್ಸ್ ನಂಬರು, ರಿಸಿಪ್ಟ್ ನಂಬರು, ಕಾರ್ಡ್ ಟೈಪು, ಯಾವ ರೀತಿ ಒಂದು ಪೇಮೆಂಟ್ ಮಾಡಿದ್ದೀರಾ ಅದೆಲ್ಲ ಡೀಟೇಲ್ ಕೂಡ ಇದರಲ್ಲಿ ಬಂದಿರುತ್ತೆ ನೋಡಿ. ಸಕ್ಸಸ್ ಅಂತ ಬಂದಿದೆ. ಕೇವಲ 1 ನಿಮಿಷದಲ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ. ಬಹಳಷ್ಟು ಟೈಮೇ ತಗೋದಿಲ್ಲ. UPI ಐಡಿ ಹಾಕಿದ ನಂತರ ಡೈರೆಕ್ಟ್ ನಿಮಗೆ ಫೋನ್ ಪೇ ನಲ್ಲಿ ಅಥವಾ ಪೇಟಿಎಂ ನಲ್ಲಿ ನಿಮಗೆ ಅಲ್ಲಿ ಪೇ ಮಾಡೋಕೆ ನೋಟಿಫಿಕೇಶನ್ ಬರುತ್ತೆ. ಅಲ್ಲಿ ಪೇ ಅಂತ ಕೊಟ್ಬಿಟ್ರೆ ಸಾಕು, ಇಲ್ಲಿ ಆಟೋಮೆಟಿಕ್ ಆಗಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗುತ್ತೆ. ಈ ರೀತಿಯಾಗಿ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. KPSC ನಲ್ಲಿ ಯಾವುದೇ ರೀತಿ ಒಂದು ATM ಕಾರ್ಡ್ ಆಗಿ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಬಹಳಷ್ಟು ಜನರಿಗೆ ATM ಮತ್ತು ಕ್ರೆಡಿಟ್ ಕಾರ್ಡ್ ಮಾಡ್ಕೊಂಡವರಿಗೆ ಪೆಂಡಿಂಗ್ ಅಂತ ಬರ್ತಾ ಇದೆ. ಪೆಂಡಿಂಗ್ ಅಂತ ಬಂದ ಅಮೌಂಟ್ ನಿಮಗೆ ಎಲ್ಲಿ ಹೋಗೋದಿಲ್ಲ. 7 ವರ್ಕಿಂಗ್ ಡೇಸ್ ಅಲ್ಲಿ ನಿಮಗೆ ರಿಫಂಡ್ ಆಗುತ್ತೆ. ಮತ್ತೊಮ್ಮೆ ಪೇಮೆಂಟ್ ಮಾಡಿ ಅಂತ ಕೂಡ ಇನ್ಸ್ಟ್ರಕ್ಷನ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಯಾವ ಒಂದು ಪೋಸ್ಟ್ಗೆ ನೀವು ಪೇಮೆಂಟ್ ಅನ್ನ ಮಾಡಿದಿರಾ ಅಂತ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಇದನ್ನ ಒಂದು ಪ್ರಿಂಟ್ ಅನ್ನ ತಗೋಬೇಕು ಅಥವಾ PDF ಅನ್ನ ಸೇವ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿರೋ ಬಗ್ಗೆ ಒಂದು ನಿಮಗೆ ರಿಸಿಪ್ಟ್ ಅನ್ನ ತಗೋಬೇಕಾಗುತ್ತೆ. PDF ಕೂಡ ಸೇವ್ ಮಾಡ್ಕೋಬಹುದು, ಪ್ರಿಂಟ್ ಅನ್ನ ಕೂಡ ತಗೊಳ್ಳಿ. ಇದಾದ ನಂತರ ಮತ್ತೆ ನೀವು ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಬ್ಯಾಕ್ ಅಂತ ಆಪ್ಷನ್ಸ್ ಇರುತ್ತೆ. ಬ್ಯಾಕ್ ಕ್ಲಿಕ್ ಮಾಡಿ. ಬ್ಯಾಕ್ ಕ್ಲಿಕ್ ಮಾಡಿದ ನಂತರ ನೋಡಿ ನಿಮಗೆ ಇಲ್ಲಿ ಪೇಮೆಂಟ್ ಕಂಪ್ಲೀಟ್ ಅಂತ ಬಂದಿದೆ. ಸ್ಟೇಟಸ್ ಅಲ್ಲಿ ನೋಡಿ ಅಪ್ಲಿಕೇಶನ್ ಮತ್ತೆ ಪೋಸ್ಟ್ ನೇಮ್ ಮತ್ತೆ ಸ್ಟೇಟಸ್ ಅಲ್ಲಿ ನೋಡಿ ಪೇಮೆಂಟ್ ಕಂಪ್ಲೀಟ್ ಅಂತ ಬರಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಅಂತ ಬರಬೇಕು, ಪೆಂಡಿಂಗ್ ಅಂತ ಬರೋದಿಲ್ಲ.
ಫೋನ್ಪೇ, ಪೇಟಿಎಂ ಅಥವಾ ಇನ್ನಿತರ ಭೀಮ್ UPI ನೀವು ಪೇ ಮಾಡಿ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಿ ವಿವೋ ಅಪ್ಲಿಕೇಶನ್ ಅಂತ ಇದೆಯಲ್ಲ, ವಿವೋ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಕೂಡ ನೀವು ಪ್ರಿಂಟ್ ಅನ್ನು ತಗೋಬಹುದು. ಇಲ್ಲಿ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಕೂಡ ಮಾಡಬಹುದು. ಕ್ಯಾನ್ಸಲ್ ಅಪ್ಲಿಕೇಶನ್ ಇದೆ. ರಿಸಿಪ್ಟ್ ಬೇಕಂದ್ರೆ ಇಲ್ಲಿ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ ರಿಸಿಪ್ಟ್ ನಮಗೆ ಸಿಗುತ್ತೆ. ಮತ್ತೆ ಎಕ್ಸಾಮ್ ಬಂದ ಸಮಯದಲ್ಲಿ ಆಲ್ ಟಿಕೆಟ್ ಅಂತಿದೆ, ಇಲ್ಲಿ ಆಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಲ್ ಟಿಕೆಟ್ ಕೂಡ ಇಲ್ಲಿ ದೊರೆಯುತ್ತೆ. ಈ ರೀತಿಯಾಗಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು KPSCನಲ್ಲಿ ಯಾರೆಲ್ಲ ಒಂದು ಪೇಮೆಂಟ್ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇದ್ದಾರೆ ಅಂತವರಿಗೆ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಯಾವ ರೀತಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಇದೇ ತರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.